ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ನಾನು ಆವತ್ತು ಆಡಿದ ಮಾತು ಸತ್ಯ ಆಗಿದೆ ಅಂತ ಹೇಳ್ಬಿಟ್ಟು ಚಿಕ್ಕಮಗಳೂರಿನಲ್ಲಿ ಬಿಎಸ್ ಯಡಿಯೂರಪ್ಪ ಮಾತನಾಡಿದ್ದಾರೆ. ಫಾಸ್ಟ್ ಮೆಗಾ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ನಾನು ಆವತ್ತು ಹೇಳಿದ ಮಾತು ನಿಜವಾಗಿದೆ, ಸತ್ಯವಾಗಿದೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಚಾರವಾಗಿ ಇದೀಗ ಯಡಿಯೂರಪ್ಪ ಫಸ್ಟ್ ರಿಯಾಕ್ಷನ್ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ. ಯೋಗೇಶ್ ಗೌಡ ಕುಟುಂಬಕ್ಕೆ ದೇವರು ಶಕ್ತಿನ ಕೊಡಲಿ ಅಂತ ಹೇಳಿದ್ದಾರೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಚಾರವಾಗಿ ನಾನು ಆವತ್ತು ಆಡಿದ ಮಾತು ಸತ್ಯ ಆಗಿದೆ ಅಂತ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಹೇಳಿರುವಂತಹ ಮಾತು, ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೀಬಾರ್ದಾಗಿತ್ತು. ಯೋಗೇಶ್ ಗೌಡ ಕುಟುಂಬಕ್ಕೆ ದೇವರು ಶಕ್ತಿಯನ್ನ ನೀಡಲಿ. ಯಡಿಯೂರಪ್ಪ ಮಾತನಾಡಿರುವಂಥದ್ದು, ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ಕೊಲೆ ಕೇಸ್ನಲ್ಲೇ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿರುವಂತಹ ವಿಚಾರವಾಗಿ ಇದೀಗ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದಾರೆ ಯಡಿಯೂರಪ್ಪ. ಈ ರೀತಿಯಾದಂತಹ ಘಟನೆಗಳು ನಡೀಬಾರದು, ನಡೆದು ಹೋಗಿದೆ. ಬಟ್ ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿದ್ದಾರೆ. ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ಇವತ್ತು ನಾನೇ ಹೇಳಿದ್ದೆ ಅದೇ ಸತ್ಯ ಅನ್ನೋದು ಸಾಧ್ಯ. ಈ ಥರ ಘಟನೆಗಳು ಆಗಬಾರ್ದಾಗಿತ್ತು. ತೋರಿಸ್ತಾ ನೋವನ್ನು ಸಹಿಸುವ ಶಕ್ತಿ ಘಟನೆಗಳು ಆಗಬಾರ್ದಾಗಿತ್ತು. ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ಇವತ್ತು ನಾನೇ ಹೇಳಿದ್ದೆ ಅದೇ ಸತ್ಯ ಅನ್ನೋದು ಸಾಧ್ಯ. ಈ ಥರ ಘಟನೆಗಳು ಆಗಬಾರ್ದಾಗಿತ್ತು. ನಾನು ಅವತ್ತಾಡಿದಂತಹ ಮಾತು ಸತ್ಯವಾಗಿದೆ. ಈ ರೀತಿಯಾದಂತಹ ಘಟನೆಗಳು ರಾಜ್ಯದಲ್ಲಿ ನಡೀಬಾರ್ದು, ಬಟ್ ನಡೆದು ಹೋಗಿದೆ, ತಪ್ಪಾಗಿದೆ. ಬಟ್ ಯೋಗೇಶ್ ಗೌಡ ಕುಟುಂಬಕ್ಕೆ ದೇವರು ಶಕ್ತಿಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಯಡಿಯೂರಪ್ಪ ಏನು ಫೈನಲ್ ಆಗಿ ತೀರ್ಪು ಹೊರಬಿದ್ದು ಅದಾದ ನಂತರ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಇದೀಗ ಶಿಕ್ಷೆ ವಿಧಿಸಲಾಗಿದೆ, ಜೀವಾವಧಿ ಶಿಕ್ಷೆಯನ್ನು, ಜೊತೆಗೆ 16 ಲಕ್ಷ ಪರಿಹಾರವನ್ನು ಕೂಡ ನೀಡಬೇಕು ಮಕ್ಕಳಿಗೆ ಅನ್ನುವಂತಹ, ಯೋಗೇಶ್ ಗೌಡ ಮಕ್ಕಳಿಗೆ ಅನ್ನುವಂತಹ ತೀರ್ಪು ಕೂಡ ಹೊರಬಿದ್ದಿದೆ.